ನಿರಂತರವಾಗಿ ಅಬ್ಬರಿಸ್ತಾ ಇದ್ದ ಮಳೆರಾಯ ಸ್ವಲ್ಪ ಕೂಲಾಗಿದ್ದಾನೆ. ಹೀಗಿದ್ರೂ ನದಿಗಳ ಅಬ್ಬರ ಕಡಿಮೆಯಾಗಿಲ್ಲ. ಊರುಗಳನ್ನೇ ನುಂಗಿ ಹಾಕುವಂತೆ ನದಿಗಳು ಹರಿಯುತ್ತಿವೆ. ಹೀಗೆ ಘಟಪ್ರಭಾ ನದಿ ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆ ರಬಕವಿ ಮತ್ತು ಬನಹಟ್ಟಿ ತಾಲೂಕಿನ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಡಬಳೇಶ್ವರ ಬಳಿ ಇರುವ ಘಟಪ್ರಭಾ ಸೇತುವೆ ಇದಾಗಿದ್ದು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವ ಕಾರಣ ಅನಗವಾಡಿ, ಬೂದಿಹಾಳ, ಬಾವಲತ್ತಿ, ಕೋವಳ್ಳಿ ಮಾರ್ಗದಿಂದ ಮುಧೋಳ್ ಸಂಪರ್ಕಿಸುವ ರಸ್ತೆ ಜಲಾವೃತವಾಗಿದೆ. ಇದೀಗ ಬೂದಿಹಾಳ, ಕೋವಳ್ಳಿ, ಬಾವಲತ್ತಿ ಗ್ರಾಮದಿಂದ ಬಾಗಲಕೋಟೆಗೆ ಬರಬೇಕಾದರೆ 18 ರಿಂದ 20 ಕಿಲೋಮೀಟರ್ ಸುತ್ತಿ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನಕ್ಕೂ ಪ್ರವಾಹ ಭೀತಿ ಎದುರಾಗಿದೆ. ಕೊಪ್ಪಳ ತಾಲೂಕಿನ ಹುಲಿಗಿಯ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನದ ಮುಡಿಕೊಡೋ ಕೋಣೆ ಸಂಪೂರ್ಣ ಜಲಾವೃತವಾಗಿದೆ. ಜಲಾಶಯದಿಂದ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ರಿಂದ ಅವಾಂತರ ಆಗಿದ್ದು ಭಕ್ತರು ಆತಂಕಗೊಂಡಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತದ ಆತಂಕ ಶುರುವಾಗಿದೆ. ಯಾಕಂದರೆ ಮಡಿಕೇರಿ ಹಾಗೂ ಮಾಣಿಯೆ ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡು ಸಮೀಪ ಹೆದ್ದಾರಿ ಬದಿ ಬೃಹತ್ ಬೆಟ್ಟ ಬಿರುಕು ಬಿಟ್ಟಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಬೆಟ್ಟ ಹೆದ್ದಾರಿಗೆ ಅಪ್ಪಳಿಸುವ ಸಾಧ್ಯತೆ ಇದ್ದು ಜೀವ ಭಯದಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಭೂಕುಸಿತದ ಆತಂಕದಿಂದ ಜಿಲ್ಲಾಡಳಿತ ಕಳೆದ ರಾತ್ರಿ ವಾಹನ ಸಂಚಾರ ಬಂದ್ ಮಾಡಿತ್ತು. ಆದರೆ ಇವತ್ತು ಏಕಮುಖ ಸಂಚಾರಕ್ಕೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ. ಇನ್ನು 2018ರಲ್ಲಿ ಇದೇ ಸ್ಥಳದಲ್ಲಿ ಭಾರೀ ಭೂಕುಸಿತವಾಗಿತ್ತು. ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಗಂಟೆಗೂ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಈಗಾಗಲೇ ಜಲಾಶಯಕ್ಕೆ 43,737 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಹೀಗೆ ನೀರಿನ ಪ್ರಮಾಣ ಹೆಚ್ಚಾದರೆ ಜಲಾಶಯ ಭರ್ತಿಯಾಗಲಿದ್ದು ಜಲಾಶಯದಿಂದ ಇವತ್ತು 50,950 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಅಲ್ಲದೆ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಇದರಿಂದ ವೇದಗಂಗಾ, ದೂದಗಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಬಂಗಾಲಿಬಾಬಾ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಏರ್ಪಟ್ಟಿದೆ. ವರ್ಷದಲ್ಲಿ 2ನೇ ಬಾರಿಗೆ ಬಂಗಾಲಿಬಾಬಾ ದೇವಸ್ಥಾನ ಮುಳುಗಡೆಯಾಗಿದ್ದು ನದಿ ಪಕ್ಕದ ಜಮೀನುಗಳಿಗೂ ನೀರು ನುಗ್ಗಿದೆ. ಪರಿಣಾಮ ನೂರಾರು ಎಕರೆ ಕಬ್ಬು ಬೆಳೆ ಜಲಾವೃತವಾಗಿದೆ. ಇವತ್ತಿನಿಂದ ಮಂತ್ರಾಲಯ ರಾಯರ 351ನೇ ಆರಾಧನಾ ಮಹೋತ್ಸವ ನಡೆಯಲಿದ್ದು ಇವತ್ತು ಸಂಜೆ ಮಠದಲ್ಲಿ ಧ್ವಜಾರೋಹಣ ಮೂಲಕ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ. 2 ವರ್ಷಗಳ ಬಳಿಕ ಅದ್ದೂರಿಯಾಗಿ ಮಹೋತ್ಸವ ನಡೆಸಲಾಗುತ್ತಿದೆ. ಆದರೆ ಮಳೆರಾಯನ ಅಬ್ಬರ ಮುಂದುವರೆದಿರುವುದರಿಂದ ಮಂತ್ರಾಲಯದ ಬಳಿ ಹರಿಯೋ ತುಂಗಭದ್ರಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತುಂಗಭದ್ರಾ ನದಿ ತೀರಕ್ಕೆ ಭಕ್ತರು ಹೋಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ನದಿಯಲ್ಲಿ ಮಾಡಲಾಗುತ್ತಿದ್ದ ಪುಣ್ಯ ಸ್ನಾನಕ್ಕೂ ಬ್ರೇಕ್ ಬಿದ್ದಿದೆ. ನದಿಗಳ ಅಬ್ಬರ, ಜಲಾಶಯಗಳು ಭರ್ತಿ, ಶಿವಮೊಗ್ಗದಲ್ಲಿ ಸೇತುವೆ ಜಲಾವೃತ, ನೀರಿನಲ್ಲಿ ಭತ್ತದ ಸಸಿಗಳು ತೇಲಿ ಹೋಗಿದ್ದು ಎಲ್ಲಿ, ಡ್ಯಾಂ ಫುಲ್, ರೈತರು ಕಂಗಾಲು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವರುಣನ ಅಬ್ಬರ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಇದರಿಂದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಯಲವಾಟ ಗ್ರಾಮದ ಬಳಿ ಇರುವ ಸೇತುವೆ ಜಲಾವೃತವಾಗಿದೆ. ಸೇತುವೆ ಮೇಲೆ ನೀರು ಹರಿತಾ ಇರುವುದರಿಂದ ಗ್ರಾಮದ ರಸ್ತೆಯ ಸಂಪರ್ಕ ಕಡಿತಗೊಂಡಿದ್ದು ಜನ ಪರದಾಡುತ್ತಿದ್ದಾರೆ. ಮತ್ತೊಂದು ಕಡೆ ಭದ್ರಾವತಿ ತಾಲೂಕಿನ ಕಾಚಿನಗೊಂಡನಹಳ್ಳಿ ಗ್ರಾಮದ ಬಳಿ ಮರವೊಂದು ನೆಲಕಚ್ಚಿದೆ. ಇದರಿಂದ ಕಾಚಿನಗೊಂಡನಹಳ್ಳಿ ಹಾಗೂ ಅಂತರಗಂಗೆ ಗ್ರಾಮದ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಇತ್ತ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಯಡಗೊಪ್ಪ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ರೈತರ ಜಮೀನುಗಳು ಜಲಾವೃತ ಆಗ್ತಿವೆ. ಈಗಾಗಲೇ ನಾಟಿ ಮಾಡಲು ಇಟ್ಟಿದ್ದ ಭತ್ತದ ಸಸಿಗಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಕೆರೆಯಂತೆ ಬದಲಾಗಿರುವ ರೈತನ ಜಮೀನಲ್ಲಿ ಭತ್ತದ ಸಸಿಗಳು ತೇಲಿ ಹೋಗುತ್ತಿವೆ. ಸದ್ಯ ನಾಟಿ ಮಾಡಲು ಮುಂದಾಗಿದ್ದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಡ್ಯಾಂ ಸುತ್ತಲಿನ ರೈತರು ಕಂಗಾಲಾಗಿದ್ದಾರೆ. ಊರಿನ ಜನರಂತೂ ನಿದ್ದೆ ಮಾಡದೆ ಮನೆ ಕಾವಲು ಕಾಯ್ತಿದ್ದಾರೆ. ಯಾಕಂದರೆ ತುಂಗಭದ್ರಾ ಜಲಾಶಯಕ್ಕೆ 1,53,397 ಕ್ಯೂಸೆಕ್ ನೀರು ಒಳಹರಿವು ಆಗಿದ್ದರಿಂದ ತುಂಗಭದ್ರಾ ಜಲಾಶಯದಿಂದ 1,74,797 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಕೇರಳದ ವಯನಾಡು ಸೇರಿದಂತೆ ಕಬಿನಿ ನದಿ ಪಾತ್ರದಲ್ಲಿ ಎಡೆಬಿಡದೆ ವರುಣ ಅಬ್ಬರಿಸಿದ್ದಾನೆ. ಇದರಿಂದ ಕಪಿಲಾ ನದಿ ಉಗ್ರಾವತಾರ ತಾಳಿದೆ. ಅಂದಾಜಿಗೆ ಸಿಗದ ರೇಂಜ್ಗೆ ರಭಸವಾಗಿ ಹರಿತಾ ಇದೆ. ಇದರಿಂದ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಮತ್ತೊಂದು ಕಡೆ ಕಬಿನಿಯ ಜಲಾಶಯದಿಂದ 37,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಇದರಿಂದ ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲದ ನದಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅಲ್ಲದೆ ನದಿ ಪಾತ್ರದ ಜನ ಅಂಗಡಿ ಮನೆ ಸೇರಿದಂತೆ ತಗ್ಗು ಪ್ರದೇಶದಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಇಕೋ ಬೀಚ್ನಲ್ಲಿ ವಾಕಿಂಗ್ ಟ್ರ್ಯಾಕ್ ಕೊಚ್ಚಿ ಹೋಗಿದೆ. ರಾಜ್ಯದ ಮೊದಲ ಬ್ಲೂ ಫ್ಲಾಗ್ ಪಟ್ಟಿಯಲ್ಲಿರುವ ಇಕೋ ಬೀಚ್ನಲ್ಲಿ ಕಡಲ್ ಕೊರೆತ ಉಂಟಾಗಿದ್ದು 250ಕ್ಕೂ ಹೆಚ್ಚು ಮೀಟರ್ ದೂರ ವಾಕಿಂಗ್ ಟ್ರ್ಯಾಕ್ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಕಡಲ್ ಕೊರೆತದಿಂದ ಕಡಲ ಮಕ್ಕಳು ಬೇಸತ್ತು ಹೋಗಿದ್ದು ವೈಜ್ಞಾನಿಕವಾಗಿ ಕಡಲ್ ಕೊರೆತ ತಡೆಗೋಡೆ ಮಾಡದಿರುವುದೇ ಇದಕ್ಕೆ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಿಡಿಸಿದ ಸ್ಫೋಟಕ ವಿಷಯ ಏನು? ಕಮಲ ಕಲಿಗಳು ಕೆರಳಿ ಕೆಂಡವಾಗಿರುವುದು ಯಾಕೆ? ಜಮೀರ್ ಅಹಮದ್ ಖಾನ್ಗೆ ಹಿಂದೂ ಸಂಘಟನೆಗಳು ವಾರ್ನಿಂಗ್ ಕೊಟ್ಟವಾ? ಈ ಕುರಿತು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂದಿನ ರಾಜ್ಯ ವಿಧಾನಸಭಾ ಕದನದ ಮೇಲೆ 3 ಪಕ್ಷಗಳು ಕಣ್ಣಿಟ್ಟಿವೆ. ಹೇಗಾದರೂ ಸರಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಗದ್ದುಗೆ ಹಿಡಿಬೇಕು ಅಂತ ಕಾಂಗ್ರೆಸ್ ಮತ್ತು ಕಮಲ ಪಡೆ ಗುದ್ದಾಡ್ತಿವೆ, ನಾನಾ ತಂತ್ರ ರೂಪಿಸ್ತಾ ಇವೆ. ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ತಮ್ಮದೇ ಆದ ಅಸ್ತ್ರ ಪ್ರಯೋಗಿಸ್ತಾ ಇವೆ. ಇಂತಹ ಸಮಯದಲ್ಲೇ ಬಿಜೆಪಿ ಬಹುದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ಯಾ? ಮತ್ತೊಮ್ಮೆ ಸಿಎಂ ಬದಲಾವಣೆಗೆ ಸಿದ್ಧತೆ ನಡೆದಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಇಂತಹ ಬಾಂಬ್ ಅನ್ನ ಕಾಂಗ್ರೆಸ್ ಸಿಡಿಸಿದೆ. ವರುಣನ ರೌದ್ರಾವತಾರಕ್ಕೆ ರಾಜ್ಯದ ಜನ ಕಂಗಾಲಾಗಿ ಹೋಗಿದ್ದಾರೆ. ಈ ನಡುವೆ ರಾಜ್ಯ ಕಮಲ ಪಾಳೆಯದಲ್ಲಿ ದೊಡ್ಡ ಬೆಂಕಿ ಬಿದ್ದಿದೆಯಂತೆ. ಇದನ್ನ ನಾವು ಹೇಳ್ತಿಲ್ಲ. ಇಂತಹ ಶಾಕಿಂಗ್ ವಿಚಾರವನ್ನ ಕಾಂಗ್ರೆಸ್ ರಿವೀಲ್ ಮಾಡಲು ಹೊರಟಿದೆ. ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ. ಬಸವರಾಜ ಬೊಮ್ಮಾಯಿ ಸಿಎಂ ಅಧಿಕಾರದ ಅಂತ್ಯ ಸನ್ನಿಹಿತವಾಗಿದೆ. ಬಿಜೆಪಿಯಿಂದ 3ನೇ ಕೈಗೊಂಬೆ ಸಿಎಂ ಕೂರಿಸೋಕೆ ಕಸರತ್ತು ಅಂತೆಲ್ಲ ಕೈಪಡೆ ಸರಣಿ ಟ್ವೀಟ್ ಮಾಡಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಯನ್ನ ಕಿಡ್ನಾಪ್ ಮಾಡಿ 1 ಕೋಟಿಗೆ ಬೇಡಿಕೆ ಇಟ್ಟಿದ್ದ 7 ಮಂದಿ ಅಪಹರಣಕಾರರು ಲಾಕ್ ಆಗಿದ್ದಾರೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯ ನಿವಾಸಿ ಗರೀಬ್ ನವಾಜ್ ಆನ್ಲೈನ್ ಗೇಮ್ನಲ್ಲಿ ಹಣ ಗೆದ್ದಿದ್ದ. ಒಂದಲ್ಲ ಎರಡಲ್ಲ, ಕ್ಯಾಸಿನೋ ಗೇಮ್ನಲ್ಲಿ ಕೋಟಿ ಗೆದ್ದಿದ್ದ. ಈ ಬಗ್ಗೆ ತಿಳಿದಿದ್ದ ಸ್ನೇಹಿತರು ಆಗಸ್ಟ್ 6ರಂದು ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಡೆಕಥಲಾನ್ ಬಳಿ ಅಪಹರಿಸಿದ್ರು. ಈ ಬಗ್ಗೆ ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಯುವಕನ ತಂದೆಗೆ ಕರೆ ಮಾಡಿ ಹಣಕ್ಕೆ ಡಿಮಾಂಡ್ ಮಾಡಿದ್ರು. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಜಮೀರ್ ಧ್ವಜಾರೋಹಣ ಮಾಡಲು ಬಂದ್ರೆ ನಾವು ಸುಮ್ಮನಿರಲ್ಲ, ಜಮೀರ್ ಧ್ವಜಾರೋಹಣ ಮಾಡಿದ್ರೆ ಅಶಾಂತಿ ಸೃಷ್ಟಿಯಾಗುತ್ತೆ ಅಂತ ಅಧ್ಯಕ್ಷ ರಾಮೇಗೌಡ ಎಚ್ಚರಿಕೆ ನೀಡಿದ್ದಾರೆ. 20 ವರ್ಷದಿಂದ ಧ್ವಜ ಹಾರಿಸದವರು ಈಗ ಯಾಕೆ ಬರ್ತಾರೆ? ಯಾರು ಏನೇ ಮಾಡಿದ್ರೂ ನಾವು ತ್ರಿವರ್ಣ ಧ್ವಜವನ್ನ ಹಾರಿಸ್ತೇವೆ. ಕೇಂದ್ರದ ಆದೇಶದ ಮೇರೆಗೆ ಆಗಸ್ಟ್ 13ರಿಂದಲೇ ಧ್ವಜ ಹಾರಿಸ್ತೇವೆ ಅಂತ ಹೇಳಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರ್ಜರಿಯಾಗಿ ಸಿದ್ಧತೆ ನಡೆದಿದೆ. ಅದರಲ್ಲೂ ಇವತ್ತು ಅರಮನೆಗೆ ದಸರಾ ಗಜಪಡೆಗಳು ಎಂಟ್ರಿ ಕೊಡಲಿವೆ. ಸದ್ಯ ಅಭಿಮನ್ಯು ನೇತೃತ್ವದಲ್ಲಿ ಕಾಡಿನಿಂದ ಬಂದ ಗಜಪಡೆ ಮೈಸೂರು ಅರಣ್ಯ ಭವನದಲ್ಲಿವೆ. ಎಲ್ಲ ಆನೆಗಳಿಗೂ ಅರಣ್ಯ ಭವನದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ನಂತರ ಮೆರವಣಿಗೆ ಮೂಲಕ ಅರಮನೆಗೆ ಗಜಪಡೆಗಳು ಆಗಮಿಸಲಿವೆ.